ಒಂದು ರಾಜನಿಗೆ ಇಬ್ಬರು ಗುಂಡು ಹೆಂಡತಿಯರು ಇರುತ್ತಾರೆ. ಮೊದಲನೆಯ ಹೆಂಡತಿಗೆ ಒಂದೇ ಕೂದಲು ಇದ್ದರೆ ಎರಡನೆಯ ಹೆಂಡತಿಗೆ ಮಾತ್ರ ಎರಡು ಕೂದಲು ಇದ್ದವು. ಒಂದು ಕೂದಲು ಜಾಸ್ತಿ ಇದೆ ಅಂತ ಎರಡನೆಯ ಹೆಂಡತಿ ಅಹಂಕಾರದಿಂದ ರಾಜನ ಹತ್ತಿರ, ನಿಮಗೆ ನಾನು ಬೇಕೋ ಇಲ್ಲ ನಿಮ್ಮ ಮೊದಲನೆಯ ಹೆಂಡತಿ ಬೇಕೋ ನಿರ್ಧರಿಸಿಕೊಳ್ಳಿ ಎಂದು ಜಗಳ ಮಾಡಿದಳು. ಆ ನೋವು ತಡೆಯಲಾರದೆ ರಾಜ ಮೊದಲನೆಯ ಹೆಂಡತಿಯನ್ನು ಅವಮಾನಿಸುತ್ತಾ, ನಿನ್ನ ತಲೆ ತುಂಬ ಕೂದಲು ಬರುವವರೆಗೂ ಮನೆಗೆ ಬರಬಾರದು ಅಂತ ಹೇಳಿ ಹೊರಗೆ ಕಳಿಸುತ್ತಾನೆ. ರಾಜನ ಮೊದಲನೇ ಹೆಂಡತಿ ಅಳುತ್ತಾ ಕಾಡಿನಲ್ಲಿ ನಡೆಯುವಾಗ ಅವಳು ದಯೆಯಿಂದ ಮೂವರಿಗೆ ಸಹಾಯ ಮಾಡಿದಳು. ದಾರಿಯಲ್ಲಿ ಹೊಡೆದಿರುವ ಇರುವೆಯ ಹುತ್ತವನ್ನು ಸರಿಪಡಿಸಿ ಇರುವೆಗಳಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿದಳು. ಇನ್ನು ಸ್ವಲ್ಪ ದೂರ ನಡೆಯುತ್ತಿರುವಾಗ ಒಣಗಿರುವ ಮಲ್ಲಿಗೆ ಗಿಡ ಕಾಣಿಸಿತು. ಅವಳು ತಕ್ಷಣ ಆ ಗಿಡಕ್ಕೆ ಪ್ರೀತಿಯಿಂದ ನೀರು ತಂದು ಹಾಕಿದಳು. ಅನಂತರ ಕಾಲಿಗೆ ದೊಡ್ಡ ಮುಳ್ಳು ಚುಚ್ಚಿಕೊಂಡಿದ್ದ ಕುದುರೆಗೆ ಸಹಾಯ ಮಾಡಿದಳು.